ಅಂದ್ರೆ ಏನಪ್ಪ ನಮ್ಮ ದುರ್ದೈವ ಅಂತ ಹೇಳಿದ್ರೆ ಇಷ್ಟು ಕೆಲಸ ಮಾಡಿರೋದ್ರಲ್ಲಿ ನಾವು ಎಷ್ಟೋ ಜನ ಗೊತ್ತೇ ಇಲ್ಲ ಹೆಸರು ಮಾಡಿರೋ ಕೆಲಸಗಳನ್ನು ಹೇಳ್ಬೋದು. ಸೊ ಇಲ್ಲಿ ಬರೀ ಕೆಲವು ಉದಾಹರಣೆ ಮಾತ್ರ ಕೊಡ್ತೀನಿ. ಮತ್ತೆ ಡಾಕ್ಟರ್ BS ಬಾಲಚಂದ್ರ ರಾವ್ ಅವರು ಒಬ್ಬೊಬ್ಬ ಖಗೋಳಜ್ಞರ ಬಗ್ಗೆ ಒಂದೊಂದು ಪುಸ್ತಕವನ್ನೇ ಬರೆದಿದ್ದಾರೆ. ನಿಮ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ಬೇಕು ಅಂತ ಹೇಳಿದ್ರೆ ಆ ಪುಸ್ತಕಗಳನ್ನು ತಂದು ಓದಬಹುದು. ಆರ್ಯಭಟೀಯ ಮಾತ್ರೆ ವರಾಹಮಿತ ಬೃಹತ್ ಸಂಹಿತ ಅದು ಕನೆಕ್ಷನ್ ಅದು ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಎನ್ಸೈಕ್ಲೋಪೀಡಿಯಾ ತರ ಬೃಹತ್ ಸಂಹಿತ. ಅದ್ರ ಇಲ್ಲದೇ ವಿಷಯವೇ ಇಲ್ಲ. ಅಷ್ಟು ವಿಷಯಗಳನ್ನು ಅಂದ್ರೆ 6ನೇ ಶತಮಾನಕ್ಕೆ ಅಷ್ಟು ವಿಷಯಗಳನ್ನ ವಿಂಗಡಣೆ ಮಾಡಿ ಎಲ್ಲ ದಾಖಲಾತಿ ಮಾಡಿ ಇಟ್ಟಿದ್ರು. ಏನ್ ಮಾಡೋದು, ನಾವು ಕಳ್ಕೊಂಡ್ಬಿಡ್ತೀವಿ ಎಲ್ಲರೂ. ಆಮೇಲೆ ಲಘು ಭಾಸ್ಕರಿಯ ಬರುತ್ತೆ, ಲಲ್ಲಾಚಾರ್ಯನ ಶಿಷ್ಯದಿ ಬುದ್ಧಿದ್ ಅಂತ ಬರುತ್ತೆ, ವಾಟೇಶ್ವರನ ಕಥೆ, ವಟೇಶ್ವರ ಸಿದ್ಧಾಂತ ಬರುತ್ತೆ. ಆಮೇಲೆ ಭಾಸ್ಕರಾಚಾರ್ಯರ ಸಿದ್ಧಾಂತ ಶಿರೋಮಣಿ ಬರುತ್ತೆ. ಭಾಸ್ಕರಾಚಾರ್ಯರ ಲೀಲಾವತಿ ಅಂತೂ ಎಲ್ಲರಿಗೂ ಗೊತ್ತಿದೆ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಾದ್ರೂ 2 ಪ್ರಶ್ನೆಗಳಾದ್ರೂ ಶಾಲೆಗಳಲ್ಲಿ ಎಲ್ಲೋ ಒಂದ್ ಕಡೆ ಓದ್ತಾ ಇದ್ವಿ. ಈಗಿನ ಜನರೇಷನ್ ಅಂತೂ ಅದು ಏನೂ ಗೊತ್ತೇ ಇಲ್ಲ ಪೂರ್ತಿ. ಇನ್ನೊಂದೇ ಆ ಲೀಲಾವತಿನಲ್ಲಿ ಆ ಸ್ಕ್ವೇರ್ ರೂಟ್ ಕಂಡುಹಿಡಿಯೋ ಮೆಥಡ್ ಆಗಲಿ ಅಥವಾ ಕ್ಯೂಬ್ ರೂಟ್ ನ ಕಂಡುಹಿಡಿಯೋದೇ ಸುಲಭವಾಗಿದೆ. ಅದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟೇ ಇಲ್ಲ. ಯಾಕಂದ್ರೆ ನಾವು ಉಳಿಸ್ಕೊಂಡಿಲ್ಲ, ಇನ್ನು ಅವ್ರಿಗೆ ಏನ್ ಹೇಳ್ಕೊಡ್ತೀವಿ ನಾವು. ಅದು ನಮ್ಮ ದುರ್ದೈವ ಸ್ಥಿತಿ. ಇನ್ನು ಕೇರಳದ ಮಾಧವ ಪರಮೇಶ್ವರ ದೇಶದಲ್ಲಿ ಮಾಡಲಾಗುವುದು. ಇಲ್ಲಿ ಸೈನ್ಸ್ ಬ್ಯಾಕ್ ಗ್ರೌಂಡಿನ ಎಷ್ಟು ಜನ ಇದ್ದೀರೋ ನಂಗೆ ಗೊತ್ತಿಲ್ಲ. ಕ್ಯಾಲ್ಕುಲಸ್ ಪಾರ್ಟ್ ಗೊತ್ತೇ ಇರುತ್ತೆ ಕೆಲವರಿಗೆ. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂತ ಹೇಳಿ ಡಿಫ್ರೆನ್ಸಿಯೇಷನ್ ಲಿಮಿಟೆಡ್ ಡೆಲ್ಟಾ ಎಕ್ಸ್ ಬೈ ಟು 0 ಅಂತ ಹೇಳಿ ಇಷ್ಟು ಎಲ್ಲ ಗೊತ್ತು. dy/dx ಅಂತ ಹೇಳಿ ಹೇಳ್ಬಿಡ್ತೀವಿ. ಆದ್ರೆ ಅದನ್ನ ಮಾಮೂಲಿ ಜನಕ್ಕೆ ಹೇಗೆ ಅರ್ಥ ಮಾಡಿಸ್ತದೆ? ನಿಮ್ಗೆ ನಂಗೆ ಏನೂ ಗೊತ್ತಿಲ್ಲ, ಏನ್ ಅರ್ಥ ಮಾಡಿಸೋದು? ಅದನ್ನ ಮಾಧವ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ. ಇಲ್ಲಿಂದ ನಾನು ಅಲ್ಲಿವರೆಗೂ ಹೋಗ್ಬೇಕು, ನನಗೆ ರೂಲ್ ಇದೆ, ಇಲ್ಲಿಂದ ಅಲ್ಲಿ ಹೋಗ್ಬೇಕು. ಸೊ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀನಿ, ಮತ್ತೆ ಅರ್ಧ ಹಿಂದಕ್ಕೆ ಬರ್ಬೇಕು, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಎಷ್ಟು ದೂರ ಹೋಗಿದ್ನೋ ಮತ್ತೆ ಹಿಂದೆ ಬರ್ಬೇಕು, ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ, ಮತ್ತೆ ಅರ್ಧ ಹಿಂದಕ್ಕೆ ಬರ್ಬೇಕು. ಈ ತರ ಪ್ರತಿ ಸಲ ಹಿಂದಕ್ಕೆ ಬರ್ತಾ ಬರ್ತಾ ನೋಡೋಕೆ ಅಲ್ಲಿವರೆಗೂ ಹೋಗ್ತೀನಿ, ಆದ್ರೆ ಅಲ್ಲಿ ಮುಟ್ಟೋದೇ ಇಲ್ಲ. ಸೊ ಈ ಡೆಲ್ಟಾ ಎಕ್ಸ್ ನಥಿಂಗ್ ಬಟ್ ಸೋ ಸಿಂಪಲ್ ಕಾನ್ಸೆಪ್ಟ್, ಲಿಮಿಟ್ ಕಾನ್ಸೆಪ್ಟ್ ಎಲ್ಲ ಯಾರು ಹೇಳಿದ್ರು? ಮಾಧವಾಚಾರ್ಯ 14ನೇ ಶತಮಾನದಲ್ಲಿ ನನ್ನ ಸಂಸ್ಕೃತ ವರ್ಷದಲ್ಲಿ ಇಷ್ಟು ಕ್ಯಾಲ್ಕುಲಸ್ ಪಾರ್ಟ್ ಹೇಳಾಗಿತ್ತು. ಯಾರು ನೋಡಿದ್ರು? ಬ್ರಿಟಿಷಿನ ಖಗೋಳಶಾಸ್ತ್ರಜ್ಞ ನಿಪುಣ ಚಾರ್ಲ್ಸ್ ವಿಶ್ ಅನ್ನೋರು ಇದ್ರ ಬಗ್ಗೆ ಹೇಳಿದ್ರು. ಅವ್ರು ಹೇಳಿದ್ರು, ನೀವೇ ಮಾಡಿದ್ದೀರಾ ನಮ್ಗೆ ಗೊತ್ತಿಲ್ಲ. ಆಮೇಲಿಂದ ಅದ್ರ ಬೇಕಾದಷ್ಟು ಅಧ್ಯಯನಗಳು ಎಲ್ಲ ನಡೀತು. ಆಮೇಲೆ ಜ್ಯೇಷ್ಠ ದೇವ, ಪರಮೇಶ್ವರ, ಮಾಧವ ಅಂತ ಹೇಳಿ. ಸೊ ಕಾನ್ಸೆಪ್ಟ್ಸ್ ಯಾವುದು ಗೊತ್ತಿಲ್ಲ ಅಂತಲ್ಲ, ಎಲ್ಲ ಕಡೆ ಮಾಡಿದ್ದಾರೆ. ಆದ್ರೆ ಅದೇನಾಯ್ತು, ಪ್ರಚಾರಕ್ಕೆ ಬರಲಿಲ್ಲ. ಅದು ಸಂಸ್ಕೃತದಲ್ಲಿ ಆಯ್ತು ಅಂತ ಹೇಳಿದ ತಕ್ಷಣ ಅದನ್ನ ಯಾರು ನೋಡಲಿಲ್ಲ, ಗಮನಿಸಲಿಲ್ಲ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ ರಾಮಸುಬ್ರಹ್ಮಣ್ಯಂ ಅಂತ ಟೈಪ್ ಮಾಡಿದ್ರೆ ಅವರು ಸುಮಾರು ಅದರ ಬಗ್ಗೆ ಕೆಲಸ ಮಾಡಿದ್ದಾರೆ. ಅದರ ವಿಷಯವಾಗಿ ನೀವು ಇನ್ನೂ ಸಾಕಷ್ಟು ಮಾಹಿತಿ ದೊರೆಯುತ್ತೆ. ಆಮೇಲೆ ಗಣೇಶ ದೈವಜ್ಞ, ಅಚ್ಯುತ ಪಿಸಾರತಿ, ವಿಶ್ವನಾಥ, ಸವಾಯಿ ಜಯಸಿಂಹ, ಸಮಂತ ಚಂದ್ರಶೇಖರ ಈ ಸಿದ್ಧಾಂತಗಳಲ್ಲಿ ಕಡೆಯವರಾಗ್ತಾರೆ. ಅವನ ನಂತರನೂ ಮಾಡಿದವರು ಇದ್ದಾರೆ ಸುಮಾರು ಜನ, ಆದ್ರೆ ಇವರು ಕಡೆಯವರಾಗ್ತಾರೆ. ಇನ್ನು ಎಲ್ಲರ ಬಗ್ಗೆ ಹೇಳಕ್ಕಾಗಲ್ಲ, ಸಮಯದ ಅವಧಿಯಿಂದ ಸ್ವಲ್ಪ ಮಾತ್ರ ಹೇಳ್ತೀನಿ. ಆರ್ಯಭಟೀಯ ಕಾಲದಲ್ಲಿ ಹೇಗೆ ಹೇಳ್ತಾರೆ, ಈಗ ಒಂದು ನಾವು ದೋಣಿನಲ್ಲಿ ಕೂತ್ಕೊಂಡಿದ್ದಾಗ ಮುಂದಕ್ಕೆ ಹೋಗ್ತಾ ಇದ್ರೆ ಉಳಿದಿದ್ದೆಲ್ಲ ಸ್ಟೇಷನರಿಯಾಗಿ ಕಾಣ್ತಾ ಹೋಗುತ್ತೆ. ಆ ರಿಲೇಟಿವ್ ಮೋಷನ್ ಅನ್ನೋ ಕಾನ್ಸೆಪ್ಟ್ ನ ಅವನ ಆಗಲೇ ಹೇಳೋದು. ಆ ಥರ ಬೇಕಾದಷ್ಟು ಕಾನ್ಸೆಪ್ಟ್ ಇದೆ. ಆಗಲೇ 12 ಗಂಟೆ ನಿಮಗೆ ಪ್ರಶ್ನೆ ಉತ್ತರಕ್ಕೆ ಟೈಮ್ ಕೊಡಬೇಕು. ಇನ್ನು ಇದು ಚಿತ್ರ ನೋಡಿದ ತಕ್ಷಣ ನಮ್ಗೆ ಏನು ಇರ್ತದೆ? ಎಲ್ಲರೂ ನೋಡಿ ಪೈಥಾಗರಸ್ ಅಂತ ಹೇಳ್ತಿದೆ ಹೊರತು ನಮ್ಮ ಭಾರತೀಯರ ಅದನ್ನು ಕಟ್ಟಿದ ಹೆಸರು ಕೂಡ ನನಗೂ ಕೂಡ ಹೈಪೋಟಿನ್ಯೂಸ್ ಆಗ್ತದೆ. ಯಾಕಂದ್ರೆ ನಾವು ಅದು ಇದ್ರಲ್ಲಿ ಬೆರ್ತ್ ಹೋಗ್ಬಿಟ್ಟಿದ್ದೀವಿ, ನಾವು ಅದ್ರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಅಲ್ಲಿ ಪ್ರಶ್ನೆ ಹೇಗೆ ಕೇಳ್ತಿದ್ರು, ಹೇಗಿರ್ತಾರೆ ಡೈರೆಕ್ಟ್ ಕ್ವೆಶ್ಚನ್ 2² + 3² = 5² ಅಂತ ಕೇಳ್ತಾ ಇರಲಿಲ್ಲ. ಒಂದು ಪಕ್ಷಿ ನವಿಲಿ ಕೂತಿದೆ, ಒಂದು ಹಾವಲ್ಲಿ ಬರ್ತಾ ಇದೆ, ಇದು ಈ ಸ್ಪೀಡಲ್ಲಿ ಹೋಗ್ತಾ ಇದೆ, ಅದು ಆ ಸ್ಪೀಡಲ್ಲಿ ಬರ್ತಾ ಇದೆ, ಯಾವ ಟೈಮಲ್ಲಿ ಹಾವನ್ನ ಇಟ್ಕೊಳಕ್ಕಾಗುತ್ತೆ? ಈ ತರ ಪ್ರಶ್ನೆಗಳು ಕೇಳ್ತಾರೆ. ಆ ಪ್ರಶ್ನೆಗಳು ಕೇಳಿದಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಮಕ್ಕಳು ಗಣಿತದಲ್ಲಿ ಆಸಕ್ತಿ ಮಾಡಿ